ಮದ್ಯದ ಅಂಗಡಿಗೆ ಬಾಡಿಗೆ ಕೊಟ್ಟಿದ್ದಕ್ಕೆ ಗ್ರಾಮಸ್ಥರೆಲ್ಲ ಸೇರಿ ಕುಟುಂಬವೊಂದಕ್ಕೆ ಬಹಿಷ್ಕಾರ ಹಾಕಿದ ಅಮಾನವೀಯ ಘಟನೆಯೊಂದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಬಹಿಷ್ಕಾರ ಹಾಕಿದ ಕುಟುಂಬಸ್ಥರನ್ನ ಮಾತನಾಡಿಸಿದ್ರೆ 5,000 ದಂಡ ಕಟ್ಟಬೇಕಂತೆ. ಹೌದು, ಭದ್ರಾವತಿ ತಾಲೂಕಿನ ತಟ್ಟೆಹಳ್ಳಿ ಗ್ರಾಮದ ಮಂಜೋಜಿರಾವ್ ಎಂಬುವರಿಗೆ ಸೇರಿದ ಜಾಗವನ್ನ ಖಾಸಗಿ ವ್ಯಕ್ತಿಯೊಬ್ಬರು 27 ವರ್ಷಕ್ಕೆ ಜಾಗ ಲೀಸ್ ಪಡೆದು ಮದ್ಯದ ಅಂಗಡಿ ತೆರೆದಿದ್ದಾರೆ. ಇದಕ್ಕೆ ವಿರೋಧ ವ್ಯಕ್ತಪಡಿಸಿ ಊರಿನ ಮುಖಂಡರು ಮಂಜೋಜಿರಾವ್ ಕುಟುಂಬಕ್ಕೆ ಊರಿಂದ ಬಹಿಷ್ಕಾರ ಹಾಕಿದ್ದಲ್ಲದೆ ಅವರ ಕುಟುಂಬದವರ ಜೊತೆ ಯಾರಾದರೂ ಮಾತನಾಡಿದರೆ ಅವರಿಗೆ 5,000 ದಂಡ ವಿಧಿಸಿದ್ದಾರೆ. ಇನ್ನು ಮಂಜೋಜಿರಾವ್ ನ್ಯಾಯಕ್ಕಾಗಿ ಕುಟುಂಬಕ್ಕೆ ಆದ ಬಹಿಷ್ಕಾರಕ್ಕೆ ಮುಕ್ತಿ ಕೊಡಿಸಿ ಎಂದು ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ. ಮಳಿಗೆ ಓಪನ್ ಮಾಡಿದ್ದೀವಿ, ಒಂದು ಬಿಲ್ಡಿಂಗ್ ಕಟ್ಟಿದ್ದೀವಿ. ಬಿಲ್ಡಿಂಗ್ ಕಟ್ಟಿದ್ದ ಜಾಗದಲ್ಲಿ ಅವರು ಒಬ್ಬರಿಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಲೀಸಿಯಾಗಿ ಕೊಟ್ಟಿದ್ದೀವಿ. 27 ವರ್ಷ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವಿ. ಅದು ಅಗ್ರಿಮೆಂಟ್ ಮಾಡಿಕೊಟ್ಟಿರೋದು ಅವರು ಬಾರ್ ಆ್ಯಂಡ್ ರೆಸ್ಟೋರೆಂಟಿಗೆ ಓಪನ್ ಲೈಸೆನ್ಸಿಗೆ ಅದಕ್ಕೆ ಹಾಕಿರೋದು. ಅವರು ನಮ್ಮ ಊರಲ್ಲಿ ನನಗೆ ಕರೆ ಕಳಿಸಿ, ನೀನು ರೆಸ್ಟೋರೆಂಟಿಗೆ ಕೊಡಬೇಡಪ್ಪ ಅದಕ್ಕೆ ಇದಕ್ಕೆ ಅಂತ ಹೇಳಿದರು. ನಾವು ಇದಕ್ಕೆ ನೋಡಿ ಸರ್, ನಮ್ಮದು ಅವರು ಬಿಲ್ಡಿಂಗ್ ಕಟ್ಟೋಕ್ಕೆ ಅಮೌಂಟ್ ಕೊಟ್ಟಿದ್ದಾರೆ, ಅವರು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀವಿ. ನೀವು ನಮಗೆ ಅದಕ್ಕೆ ಸಂಬಂಧ ಪಡಲ್ಲ. ಅವರು ಅಗ್ರಿಮೆಂಟ್ ಮಾಡಿಕೊಟ್ಟಿರೋ ಅವ್ರು ಕೋರ್ಟಿಗೆ ಹೋದ್ರೆ ಅವ್ರು ನಡೆಯುತ್ತೆ ಹೊರತು ನಮ್ಮದೇನು ನಡೆಯಲ್ಲ. ಸುಮ್ಮನೆ ನಮಗೆ ಇಲ್ಲ, ನೀವು ಅದೇ ರೆಂಟಿಂದು ಅಮೌಂಟ್ ಕೊಟ್ಟು ನೀವೇ ಬಾಡಿಗೆ ಕೊಡ್ರಿ, ನೀವೇ ಯಾರಿಗಾರ ಕೊಡ್ರಿ ಅಂತ ಹೇಳಿ ದೇವಸ್ಥಾನ ಕರೆ ಕಳಿಸ್ತಾರೆ. ಈ ಮಾತು ಹೇಳಿದೆ ಸರ್. ಹೇಳಿದಾಗ ಅವ್ರು ಏನಿದ್ರು, ಹಂಗೆ ಹಿಂಗೆ ಅಂತಂದ್ರು. ನಾನು ಇದಕ್ಕೆ ಇಲ್ಲ, ನಾವಂಗಾದ್ರೆ ವಿಷ ಕುಡಿಯೋಣ, ಮತ್ತೆ ನಾವು ಬಿಲ್ಡಿಂಗ್ ಸಾಲ ಸೂಲ ಮಾಡ್ಕೊಂಡು, ಇಲ್ಲ ನೀವೇ ತಗೊಂಡು ಯಾರಿಗಾರ ಕೊಡ್ರಿ ಬಾಡಿಗೆ, ನೀವೇ ಏನಾರು ಮಾಡ್ಕೊಳ್ರಿ, ಅಗ್ರಿಮೆಂಟ್ ನಿಮಗೂ 27 ವರ್ಷ ಅವ್ರಿಗೆ ಕೈಯ ಕಾಲ ಹಿಡ್ದು ಕೊಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಹಂಗೆ ಹಿಂಗೆ ಅಂದು ನೀನು ಹೋಗು ಅಂತ ಹೇಳಿದ್ದು ಕಳಿಸಿದ ಮೇಲೆ ಇಲ್ಲಿ ವರ್ಷದಾಗ ನನಗೆ ಮಾತಾಡಿಸ್ಬೇಡ್ರಿ ಅಂತ ಎಲ್ಲ ಇದು ಮಾಡಿದ್ರು ಸರ್. ಮಾಡಿದ ಮೇಲೆ ನಮಗೆ ಆಯಿತು ಅಂತ ನಮ್ಮರ್ಕ್ ನಾವು ಇದ್ದೀವಿ. ಆಮೇಲೆ ಮನೆ ಗೃಹ ಪ್ರವೇಶಕ್ಕೆ ಜನ ಯಾರೂ ಬರಲಿಲ್ಲ. ಅಕ್ಕಪಕ್ಕ ಊರವರು ಮಸಡ್ನಳ್ಳಿ ಗ್ರಾಮಸ್ಥರು ಬಹಿಷ್ಕಾರ ಮಾಡಿದ್ದಾರೆ. ಬಹಿಷ್ಕಾರ ಅಂತ ಹೇಳಲ್ಲ ಸರ್, ಅವರು ಮಾತಾಡಿಸ್ಬೇಡ ಅಷ್ಟೇ. ಬಹಿಷ್ಕಾರ ಅಂದರೆ ಅವ್ರಿಗೆ ಗೊತ್ತೈತೆ ಇದು ಭಾಳ ತಪ್ಪು ಅಂದಕ್ಕೆ ಯಾರೂ ಹೋಗ್ಬೇಡ್ರಿ, ಮಾತಾಡಿಸ್ಬೇಡ್ರಿ ಅನ್ನೋ ಉಚ್ಚಾರ ಮಾತಾಡ್ತಾ ಇದ್ದಾರೆ. ನನಗೆ ಮಸಡ್ನಳ್ಳಿ ಗ್ರಾಮದ ಮುಖಂಡರುಗಳು, ಅಕ್ಕಪಕ್ಕ ಊರವರು ಅವರೆಲ್ಲ ನನಗೆ ಭಾಳ ಅನನ್ಯಾಗೆ ನನಗೆ ಮನೆ ಗೃಹ ಪ್ರವೇಶಕ್ಕೆ ಚಪ್ರ ಗಿಪ್ರ ಎಲ್ಲ ಬಂದು ಬೇರೆ ಊರರೆಲ್ಲ ಮಾಡಿ ಹೆಲ್ಪ್ ಮಾಡಿ ನನ್ನ ಕಾರ್ಯಗಳು ಮುಗಿಸ್ಕೊಟ್ರು ಸರ್. ಮುಗಿಸ್ಕೊಟ್ರೆ ಇಲ್ಲಿಂದ ವರ್ಷ ತನಕನೂ ಹಂಗೆ ಇದ್ದೀವಿ. ಈಗ ಮೊನ್ನೆ ನನ್ನ ಮಗನ ಜವಳ ತಗ್ಸೋಕ್ಕೋಸ್ಕರ ಹೋದಾಗ ಆವಾಗ ದೇವರು ಕೇಳಿದೆ, ಇದರಲ್ಲಿ ಅಂತೂ ಕೊಡಲಿಲ್ಲ ಗೃಹ ಪ್ರವೇಶಕ್ಕೆ, ಈಗಾರ ಕೊಡಪ್ಪ ಅಂದಿದ್ದಕ್ಕೆ ಅವನು ಶಿವನಗೌಡ ಅನ್ನೋನು ನಮ್ಮದೇನಿಲ್ಲಪ್ಪ, ಒಂದು 4 ಜನ ಇದ್ದಾರೆ ಅವ್ರಿಗೆ ಕೇಳು ಅಂತ ಅಂದರು. ನಾನು ಇದ್ದನು, ಸರ್ ನಾನು ಕೊಡ್ರೆ ಅವರಿಗೆಲ್ಲ ಕೇಳಲ್ಲ, ನಾನು ನಮಗೂ ಅವರಿಗೂ ಆಗಲ್ಲ, ನಾನು ಕೇಳಲ್ಲ, ಬೇಕಾದ್ರೆ ಇನ್ನೂ 20 ಜನರಲ್ಲಿ 18 ಜನದ ಹತ್ರ ಹೋಗ್ತೀನಿ, ಬೇಕಾದ್ರೆ 2 ಹತ್ರ ಹೋಗಲ್ಲ ಅಂದಿವಿ. ಆಮೇಲೆ ಹಂಗಂದ್ಮೇಲೆ ಅವ್ರಿಗೆ ನಾನು ರಸೀದಿ ಎಲ್ಲ ಬರ್ಸಿದ್ದೆ, ದೇವಸ್ಥಾನ ಕರಿಯಮ್ಮನ ದೇವಸ್ಥಾನ ಕೊಡ್ರಿ ಈ ಥರ ಬಿಗೆ ಮಾಡಿದ್ದಾರೆ ಸರ್. ಅದಾದಮೇಲೆ ಮೊನ್ನೆ ದೇವ್ರು ಕೊಡಲಿಲ್ಲ. ಆಮೇಲೆ ದೇವ್ರ ಸ್ಥಾನಕ್ಕೆ ಹೋದಾಗ ಪೂಜೆ ಮಾಡೋ ಟೈಮ್ನಾಗ ಬಂದಾಗ ಈ ಕೆಲಸಕ್ಕೂ ಯಾರು ಬರ್ತಾ ಇಲ್ಲ, ಕೆಲಸಕ್ಕೆ ಒಬ್ಬರು ಬರ್ತಾ ಇಲ್ಲ ಸರ್. ಯಾವ ಥರ ಪರಿಸ್ಥಿತಿ ಆಗಿದೆ ಈಗ? ನಮ್ಮದು ಹೇಳಂಗಿಲ್ಲ ಸರ್, ಹಂಗಾಗಿದೆ. ಆ ಪರಿಸ್ಥಿತಿಯಾಗ ಇದ್ದೀವಿ. ಆಮೇಲೆ ನಮ್ಮ ಏಜ್ ಆದವರು ಒಂದು ತಾಯಿ ಇದ್ದಾರೆ, ನಾನು ಇಲ್ಲಿ ಹೊಸದಾಗಿ ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೆ ಸರ್. ಬಹಿಷ್ಕಾರ ಮಾಡಿರೋದು ಬೇರೆ ಯಾರೂ ಅಲ್ಲ, ಇವರ ಊರಿನ ಮುಖಂಡರೇ. ಅವರದ್ದೇ ಸಮುದಾಯ ಸೇರಿ 5-6 ಸಮುದಾಯದ ಮುಖಂಡರು ಬಹಿಷ್ಕಾರ ಹಾಕಿದ್ದಾರಂತೆ. ಇನ್ನು ಈ ಕುಟುಂಬ ತಮ್ಮ ಸಮುದಾಯದವರ ಮನೆಗಳಿಗೆ ಹೋಗೋ ಹಾಗಿಲ್ಲ, ಶುಭ ಸಮಾರಂಭಕ್ಕೆ ಬರೋ ಹಾಗಿಲ್ಲ, ದೇವಸ್ಥಾನಕ್ಕೂ ಎಂಟ್ರಿ ಇಲ್ಲ, ಪೂಜೆಗೆ ಹೋದ್ರೆ ಪೂಜಾರಿ ಪೂಜೆ ಮಾಡಿಕೊಡಲ್ವಂತೆ. ಮಗನ ಪರಿಸ್ಥಿತಿ ಕಂಡು ಮಂಜೋಜಿರಾವ್ ತಾಯಿ ಕಣ್ಣೀರಿಡುತ್ತಿದ್ದಾರೆ. ಇವರನ್ನ ಮಾತನಾಡಿಸಿದ್ದಕ್ಕೆ ವ್ಯಕ್ತಿಯೊಬ್ಬರಿಗೆ 5,000 ದಂಡ ಕೂಡ ಹಾಕಿದ್ದಾರೆ. ಇಂತಹ ಕೃತ್ಯಗಳ ವಿರುದ್ಧ ಕೂಡಲೇ ಕ್ರಮ ವಹಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಒಟ್ಟಾರೆ ತಮ್ಮ ಸ್ವಂತ ಜಾಗ ಬಾಡಿಗೆ ಕೊಟ್ಟಿದ್ದಕ್ಕೆ ಗ್ರಾಮಸ್ಥರು ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದು ನಿಜಕ್ಕೂ ವಿಪರ್ಯಾಸವೇ ಸರಿ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ನೊಂದ ಕುಟುಂಬಕ್ಕೆ ನ್ಯಾಯ ಕೊಡಿಸಬೇಕಾಗಿದೆ.